ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಸದ್ಯದಲ್ಲೇ ಇಲ್ಲಿ ಆರಂಭ ಆಗ್ತಿದೆ. ಇನ್ನಿಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಈ ಸತಿ ಯಾವೆಲ್ಲಾ ಸ್ಪರ್ಧಿಗಳು ಬರಬಹುದು ಅಂತಂದ್ಬಿಟ್ಟು ಚರ್ಚೆ ನಡೀತಿದೆ. ಇದ್ರ ಬಗ್ಗೆ ನಾನು ಹಿಂದೆ ವಿಡಿಯೋಗಳು ಕೂಡ ಮಾಡಾಕಿದ್ದೀನಿ. ಆದ್ರೆ 90% ಅಷ್ಟು ಈ ಸ್ಪರ್ಧಿಗಳು ಇದ್ದೇ ಇರ್ತಾರೆ ಈ ಸತಿ ಬಿಗ್ ಬಾಸ್ ಅಲ್ಲಿ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಜನ ಇಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದಾರೆ. ಅದೇ ರೀತಿ ಇರ್ತಾರಾ ಇರಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ದಿವಸದಲ್ಲೇ ಇಲ್ಲಿ ಗೊತ್ತಾಗುತ್ತೆ. ಆದ್ರೆ ಒಂದು ಕ್ಲೂ ಕೂಡ ಸಿಕ್ಕಿದೆ. ಅಂದ್ರೆ 90% ಅಷ್ಟು ಈ ಸ್ಪರ್ಧಿಗಳು ಬಿಗ್ ಬಾಸ್ ಬರ್ತಾರೆ ಅಂತ ಅಂದ್ಬಿಟ್ಟು. ಅಂತ ಸ್ಪರ್ಧಿಗಳು ಇಲ್ಲಿ ಯಾರು ಅಂತ ನೋಡಕ್ ಹೋದ್ರೆ ಆಲ್ಮೋಸ್ಟ್ ಇವಾಗ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳಿದೆ. ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಸ್ಪಂದನಾ ಸೋಮಣ್ಣ ಅವರು ಬರಬಹುದು ಅಂತ ಅಂದ್ಬಿಟ್ಟು. ಸದ್ಯ ಈಗ ಕರಿಮಣಿ ಧಾರಾವಾಹಿ ಕೂಡ ಇಲ್ಲಿ ಮುಗಿತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಈಗ ಇದ್ರ ಹಿಂದೆ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಈಗ ಎಂಡ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಅಬ್ಸರ್ವೇಷನ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಕರಿಮಣಿ ಸೀರಿಯಲ್ ಮುಗ್ದಿದೆ. ಮತ್ತೆ ಈ ಒಂದು ಜೋಡಿ ಸ್ಪಂದನಾ ಅವರು ಮತ್ತೆ ಅಶ್ವಿನ್ ಯಾದವ್ ಅವರು ಇಬ್ರು ಕೂಡ ಇಲ್ಲಿ ಹೇಳಿದ್ದಾರೆ, ಸದ್ಯದಲ್ಲೇ ನಾವು ನಿಮ್ಮ ಮುಂದೆ ಬರ್ತಿದೀವಿ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಸೀರಿಯಲ್ ಎಂಡ್ ಆಗಿದೆ, ಸದ್ಯದಲ್ಲೇ ಬರ್ತಿದೀವಿ ಅಂತಂದ್ರೆ ಈಗ ಅವರು ಯಾವೊಂದು ಬೇರೆ ಶೂಟಿಂಗ್ ಅಲ್ಲಿ ಇಲ್ಲಿ ಬ್ಯುಸಿ ಇಲ್ಲ. ಇನ್ನು ಬಿಗ್ ಬಾಸ್ ಸೀಸನ್ ನೆಕ್ಸ್ಟ್ ವೀಕ್ ಅಲ್ಲೇ ಒಂದು ಪ್ರೋಮೋ ಕೂಡ ಬರಬಹುದು ಅಂತ ಹೇಳ್ತಿದ್ದಾರೆ. ಈಗ ಸೆಪ್ಟೆಂಬರ್ ಎಂಡ್ ಅಲ್ಲಿ, ಅಂದ್ರೆ ಸದ್ಯದಲ್ಲೇ ಅಂತಂದ್ರೆ ಸೆಪ್ಟೆಂಬರ್ ಎಂಡ್ ಅಲ್ಲಿ ಬಿಗ್ ಬಾಸ್ ಆರಂಭ ಆಗ್ತಿದೆ. ಇಲ್ಲಿ ಬಿಗ್ ಬಾಸ್ ಅಲ್ಲಿ ಈ ಜೋಡಿಗಳನ್ನ ನೋಡಬಹುದು ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ. 90% ಅಷ್ಟು ಆಲ್ಮೋಸ್ಟ್ ನೀವು ಕಳೆದ ಸೀಸನ್ ಅಲ್ಲೂ ಕೂಡ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸತ್ಯ ಸೀರಿಯಲ್ ಎಂಡ್ ಆಗಿದ ತಕ್ಷಣ ಇಲ್ಲಿ ಗೌತಮಿ ಅವರು ಕೂಡ ಇಲ್ಲಿ ಹೇಳಿದ್ರು, ಸದ್ಯದಲ್ಲೇ ನಾವು ನಿಮ್ಮ ಮುಂದೆ ಬರ್ತಿದೀವಿ ಅಂತ ಅಂದ್ಬಿಟ್ಟು. ಬಟ್ ಯಾವ್ದ್ರ ಮೂಲಕ ಅಂತ ಹೇಳಿರಲಿಲ್ಲ, ಸಿನಿಮಾನ ಅಥವಾ ಇನ್ನೊಂದು ಸೀರಿಯಲ್ ಮೂಲಕ ಬರ್ತೀನಿ ಅಂತಾನೆ ಹೇಳಿರ್ಲಿಲ್ಲ. ಆದ್ರೆ ಇಲ್ಲಿ ಇದೇ ರೀತಿಯಲ್ಲಿ ಕರಿಮಣಿ ಸೀರಿಯಲ್ ಇವಾಗ ಎಂಡ್ ಆಗಿದೆ. ಇವಾಗ ಇಲ್ಲಿ ಇಬ್ರು ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಹಾಕಿದೆ. ಇಲ್ಲಿ ತುಂಬಾ ಬೇಜಾರಾಗ್ತದೆ ಕರಿಮಣಿ ಧಾರಾವಾಹಿ ಮುಗ್ದಿರಕ್ಕೆ, ಆದ್ರೆ ನಾವು ಸದ್ಯದಲ್ಲೇ ನಿಮ್ಮ ಮುಂದೆ ಬರ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಗೆಸ್ಸಿಂಗ್ ಕೂಡ ಕರೆಕ್ಟ್ ಆಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. 90% ಇವರು ಬಂದೇ ಬರ್ತಾರೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಕರಿಮಣಿಯಿಂದ ಇಲ್ಲಿ ಈ ಒಂದು ಜೋಡಿಯಲ್ಲಿ ಯಾರು ಬರ್ತಾರೆ ಅಂತ ನೋಡ್ಬೇಕಾಗುತ್ತೆ. ಬೈ ಚಾನ್ಸ್ ಇಬ್ರು ಕೂಡ ಬಂದ್ರು ಕೂಡ ಇಲ್ಲಿ ಬರಬಹುದು. ಆಲ್ಮೋಸ್ಟ್ ಕಲರ್ಸ್ ಕನ್ನಡದಲ್ಲೇ ಈ ಒಂದು ಧಾರಾವಾಹಿ ಬರ್ತಿರೋ ಕಾರಣ ಇಲ್ಲಿ ಇಬ್ರಿಗೂ ಕೂಡ ಚಾನ್ಸ್ ಸಿಕ್ಕರು ಕೂಡ ಇಲ್ಲಿ ಸಿಗ್ಬಹುದು. ಇನ್ನು ಆ ನಂತರ ಭರ್ಜರಿ ಬ್ಯಾಚುಲರ್ಸ್ ಈಗಷ್ಟೇ ಇಲ್ಲಿ ಎಂಡ್ ಆಗಿದೆ. ಇನ್ನಿದ್ರಲ್ಲಿ ರನ್ನರ್ ಯಾರು, ವಿನ್ನರ್ ಅಂದ್ರೆ ಫಸ್ಟ್ ಪ್ಲೇಸ್ ಯಾರು, ಸೆಕೆಂಡ್ ಪ್ಲೇಸ್ ಯಾರು, ಥರ್ಡ್ ಪ್ಲೇಸ್ ಯಾರು ಅಂತ ಗೊತ್ತಿದೆ. ಈಗ ಸಿಂಗರ್ಸ್ ವಿಚಾರದಲ್ಲಿ ಬಂದ್ರೆ ಆಲ್ಮೋಸ್ಟ್ ಇಲ್ಲಿ ಸುನೀಲ್ ಅವರು ಮತ್ತೆ ಇನ್ನು ಇಲ್ಲಿ ಜಾಸ್ತಿ ಪೈಪೋಟಿ ಸಿಗ್ತಿರೋದು ಯಾರಪ್ಪ ಅಂತಂದ್ರೆ ಈಗ ವಿನ್ನರ್ ಆಗಿದ್ದಾರೆ. ಜಿ ಕನ್ನಡದಲ್ಲಿ ಅಟ್ ಪ್ರೆಸೆಂಟ್ ಸುನೀಲ್ ಅವರು ಇದ್ದಾರೆ. ಸರಿಗಮಪದಲ್ಲೂ ಕೂಡ ಅಲ್ಲಿ ಕಾಣಿಸ್ಕೊಂಡಿದ್ರು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಅಲ್ಲಿ ಸದ್ಯ ಈಗ ವಿನ್ನರ್ ಕೂಡ ಆಗಿದ್ದಾರೆ. ಮತ್ತೆ ಸುನೀಲ್ ಮತ್ತೆ ಅಮೃತಾ ಈ ಒಂದು ಜೋಡಿನ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು. ಅದಕ್ಕೋಸ್ಕರನೇ ಈಗ ಭರ್ಜರಿ ಬ್ಯಾಚುಲರ್ಸ್ ಅಲ್ಲೂ ಕೂಡ ಅವರು ವಿನ್ನರ್ ಕೂಡ ಆಗಿದ್ದಾರೆ. ಈ ಒಂದು ಜೋಡಿ ತುಂಬಾ ಇಷ್ಟಪಡ್ತಾರೆ. ಮತ್ತೆ ಸುನೀಲ್ ಅವರು ಬರಬಹುದು, ಮತ್ತೆ ಅಮೃತಾ ಅವ್ರಿಗೂ ಕೂಡ ಚಾನ್ಸ್ ಸಿಕ್ಕರು ಕೂಡ ಸಿಗಬಹುದು ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಿದ್ದಾರೆ. ಇಬ್ರಲ್ಲಿ ಒಬ್ರು ಬರ್ತಾರ ಅಥವಾ ಇಬ್ರು ಬರ್ತಾರ ಅಂತ ಕೂಡ ಇಲ್ಲಿ ಕಾದ್ ನೋಡ್ಬೇಕಿದೆ. ಸಿಂಗರ್ಸ್ ವಿಚಾರದಲ್ಲಿ ಬಂದ್ರೆ ಇಲ್ಲಿ ಆಲ್ಮೋಸ್ಟ್ ಬಾಲು ಬೆಳಗೊಂದಿಯವರು ಮತ್ತೆ ಸುನೀಲ್ ಅವರು ಮತ್ತೆ ದ್ಯಾಮೇಶ್ ಅವರು 3 ಜನದಲ್ಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಗೆಸ್ ಮಾಡ್ತಿದ್ದಾರೆ. 90% ಅಷ್ಟು ಇಲ್ಲಿ 3 ಜನದಲ್ಲಿ ಯಾರಾದ್ರೂ ಒಬ್ರು ಇಲ್ಲಿ ಕಾಣಿಸ್ಕೊಂಡ್ರು ಕೂಡ ಕಾಣಿಸ್ಕೊಳ್ಬಹುದು ಅಂತ ಅಂದ್ಬಿಟ್ಟು ನಮ್ಮ ಒಂದು ಒಪಿನಿಯನ್ ಕೂಡ ಇದೆ. ಮತ್ತೆ ಇಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಈ ರೀತಿಯಾಗಿ ಇದ್ದಾರೆ. ಅಂದ್ರೆ ಡ್ರೋನ್ ಪ್ರತಾಪ್ ಅವ್ರದ್ದು ತಗೊಳ್ಬಹುದು ನೀವು. ಮತ್ತೆ ಆ ನಂತರ ಇಲ್ಲಿ ಸ್ಪೆಷಲ್ ವಿನ್ನರ್ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಯಾರಪ್ಪ ಅಂತಂದ್ರೆ ಸೂರ್ಯ ಅವರು. ಆಲ್ಮೋಸ್ಟ್ ಈಗ ನೀವು ಕಾಮಿಡಿ ವಿಚಾರದಲ್ಲಿ ಬಂದ್ರೆ ಸೂರ್ಯ ಅವರು, ಗಿಲ್ಲಿ ನಟ ಅವರು, ಹುಲಿ ಕಾರ್ತಿಕ್ ಅವರು 3 ಜನದಲ್ಲಿ ಒಬ್ರು ಇರ್ತಾರೆ. ಆಲ್ಮೋಸ್ಟ್ ಗಿಲ್ಲಿ ನಟ ಅವರು ಈ ಸತಿ ಬಂದೇ ಬರಬಹುದು ಬಿಗ್ ಬಾಸ್ ಸೀಸನ್ 12ಗೆ. ಆಲ್ಮೋಸ್ಟ್ 2-3 ಸೀಸನ್ ಇಂದ ಅವ್ರ ಹೆಸರು ಕೇಳಿ ಬಂದಿತ್ತು, ಬಂದಿರಲಿಲ್ಲ. ಈ ಸೀಸನ್ ಅಲ್ಲಿ ಕಾಮಿಡಿ ಸೆಕ್ಷನ್ ಇಂದ ಇವ್ರಿಗೆ ಚಾನ್ಸ್ ಸಿಕ್ಕರು ಕೂಡ ಇಲ್ಲಿ ಸಿಗಬಹುದು ಅಂತ ಹೇಳ್ತಾ ಇದಾರೆ. ಆಲ್ಮೋಸ್ಟ್ ಸೂರ್ಯ ಅವರು ಸಿಕ್ಕುತ್ತಾ, ಗಿಲ್ಲಿ ನಟ ಅವರು ಸಿಕ್ಕುತ್ತಾ, ಅಥವಾ ಹುಲಿ ಕಾರ್ತಿಕ್ ಅವ್ರಿಗೆ ಸಿಗುತ್ತಾ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ. 90% ಇವ್ರು 3 ಜನರಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಗೆಸ್ ಮಾಡ್ತಿದ್ದಾರೆ. ಸದ್ಯ ಕಾದ್ ನೋಡ್ಬೇಕಿದೆ. ಆ ನಂತರ ಇಲ್ಲಿ ಭರ್ಜರಿ ಬ್ಯಾಚುಲರ್ಸ್ ನಲ್ಲೇ ಮತ್ತೊಂದು ಜೋಡಿ ಯಾವ್ದಪ್ಪ ಅಂತಂದ್ರೆ ಡ್ರೋನ್ ಪ್ರತಾಪ್ ಅವರು ಮತ್ತೆ ಗಗನ ಅವರು. ಆಲ್ಮೋಸ್ಟ್ ಇಲ್ಲಿ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ಗೆ ಬಂದೋಗಿದ್ದಾರೆ. ಆ ಒಂದು ಕಾರಣದಿಂದ ಇಲ್ಲಿ ಡ್ರೋನ್ ಪ್ರತಾಪ್ ಅವರು ಬರಕ್ ಚಾನ್ಸೇ ಇಲ್ಲ. ಮತ್ತೆ ಡ್ರೋನ್ ಪ್ರತಾಪ್ ಅವ್ರ ಜೋಡಿಯಾಗಿರೋ ಗಗನ ಅವರು ಆಲ್ಮೋಸ್ಟ್ ಮಹಾನಟಿಯಲ್ಲೂ ಕೂಡ ಅವರಿಗೆ ಒಳ್ಳೆ ಹೆಸರಿದೆ. ಮತ್ತೆ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಅಲ್ಲೂ ಕೂಡ ಒಳ್ಳೆ ಹೆಸರಿತ್ತು. ಮತ್ತೆ ಇವರೊಂದು ಪೇರ್ನ ತುಂಬಾ ಜನ ಇಷ್ಟಪಟ್ಟಿದ್ರು. ಆಲ್ಮೋಸ್ಟ್ ಇಲ್ಲಿ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದಾರೆ. ಮತ್ತೆ ಗಗನ ಅವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಈಗ ಕಾಂಪಿಟೇಷನ್ ಏನಪ್ಪಾ ಅಂತಂದ್ರೆ ಗಗನ ಅವ್ರಿಗೆ ಮತ್ತೆ ರಮೋಲ್ ಅವ್ರಿಗೆ, ರಕ್ಷಕ್ ಮತ್ತೆ ರಮೋಲ್ ಅವರು ಈ ಒಂದು ಜೋಡಿನ ತುಂಬಾ ಜನ ಇಲ್ಲಿ ಇಷ್ಟಪಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕೂಡ ಇಲ್ಲಿ ಈ ಒಂದು ಜೋಡಿ ಕಾಣಿಸ್ಕೊಂಡಿತ್ತು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ. ಬಿಗ್ ಬಾಸ್ಗೆ ಈ ಸತಿ ಯಾರ್ಯಾರಿಗೆ ಒಂದು ಕಾಂಪಿಟೇಷನ್ ಬೀಳುತ್ತೆ ಅಂತಂದ್ರೆ ಬರಕ್ಕೆ, ಅಂದ್ರೆ ಚಾನ್ಸ್ ಯಾರಿಗೆ ಸಿಗಬಹುದು ಅಂತ ಅಂದ್ಬಿಟ್ಟು ಪೈಪೋಟಿ ಇದೆ ಅಂತಂದ್ರೆ
ಗಗನ ಅವ್ರಿಗೆ ಮತ್ತೆ ರಮೋಲಾ ಅವ್ರಿಗೆ ಚಾನ್ಸ್ ಸಿಕ್ಕರೂ ಕೂಡ ಇಲ್ಲಿ ಸಿಗೋ ಚಾನ್ಸ್ ಜಾಸ್ತಿ ಇದೆ. ಮತ್ತೆ ಇಲ್ಲಿ ಏನಕ್ಕೆ ಅಂತಂದ್ರೆ ಅವರು ಕನ್ನಡತಿ ಧಾರಾವಾಹಿಯಲ್ಲಿ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ರು. ರಮೋಲಾ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಕಾಣಿಸ್ಕೊಂಡಿರೋ ಕಾರಣ ಇವರಿಗೆ ಈ ಸತಿ ಬಿಗ್ ಬಾಸ್ ಅಲ್ಲಿ ಚಾನ್ಸ್ ಸಿಕ್ಕರು ಕೂಡ ಇಲ್ಲಿ ಸಿಗ್ಬೋದು. ಆಫರ್ ಹೋದ್ರೆ ಅಂತೂ ಕನ್ಫರ್ಮ್ ಆಗಿ ಇವರು ಕಾಣಿಸ್ಕೊಂತಾರೆ. ಏನಕ್ಕೆ ಅಂತಂದ್ರೆ ರಕ್ಷಕ್ ಅವ್ರು ಕೂಡ ಅಷ್ಟೇ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಡ್ರೋನ್ ಪ್ರತಾಪ್ ಅವರು ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ರು. ಈ ಒಂದು ಪೇರ್ ಏನಿದೆ ರಕ್ಷಕ್ ರಮೋಲಾ ಅವ್ರದ್ದು ಬಿಗ್ ಬಾಸ್ ಅಲ್ಲಿ ವರ್ಕ್ ಆಗ್ಬೋದು. ಅಂದ್ರೆ ಇವಾಗ ಈ ಒಂದು ಜೋಡಿ ಕ್ಲಿಕ್ ಆಗಿದೆ. ಮತ್ತೆ ರಮೋಲಾ ಅವ್ರು ಕೂಡ ಈ ಸತಿ ಬಿಗ್ ಬಾಸ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಜನಗಳು ಕೂಡ. ಏನಕ್ಕೆ ಈ ಒಂದು ಜೋಡಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂಡಿದೆ. ಆ ಒಂದು ಕಾರಣದಿಂದ ಇಲ್ಲಿ ಆಲ್ರೆಡಿ ಬಿಗ್ ಬಾಸ್ಗೆ ರಕ್ಷಕ್ ಅವ್ರು ಬಂದೋಗಿದ್ದಾರೆ. ರಮೋಲಾ ಅವ್ರಿಗೆ ಚಾನ್ಸ್ ಸಿಕ್ಕರು ಕೂಡ ಇಲ್ಲಿ ಸಿಗ್ಬೋದು. ಮತ್ತೆ ಡ್ರೋನ್ ಪ್ರತಾಪ್ ಜೋಡಿಯಾಗಿದೆ ಗಗನ ಅವರು ಕೂಡ ಇಲ್ಲಿ ಚಾನ್ಸ್ ಸಿಕ್ಕರು ಕೂಡ ಇಲ್ಲಿ ಸಿಗ್ಬೋದು. ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಬರ್ತಾರಾ ಅಥವಾ ಇಬ್ರು ಬರ್ತಾರಾ ಅಂತ ನೋಡ್ಬೇಕಿದೆ. ಇಬ್ರು ಬಂದ್ರು ಕೂಡ ಇಲ್ಲಿ ಆಶ್ಚರ್ಯ ಇಲ್ಲ. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಇಬ್ರಿಗೂ ಕೂಡ ತುಂಬಾನೇ ಹೆಸರಿದೆ. ಅದರಲ್ಲೂ ಕೂಡ ಇಲ್ಲಿ ಜಿ ವಾಹಿನಿಯಿಂದ ಕಲರ್ಸ್ ವಾಹಿನಿಗೆ ಕರ್ಕೊಳ್ಳೋ ಒಂದು ಪೈಪೋಟಿ ಅಂತೂ ನಡೀತಾ ಇದೆ. ಆಲ್ಮೋಸ್ಟ್ ನೀವು ನೋಡಿರಬಹುದು. ಈಗೊಂದು ಏನೊಂದು ಸೀರಿಯಲ್ ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಕನ್ನಡ ಧಾರಾವಾಹಿಲೂ ಕೂಡ ನೀವು ನೋಡಿರ್ತೀರಾ. ಈಗ ಫಸ್ಟು ಕಿರಣ್ ರಾಜ್ ಅವರು ಕಲರ್ಸ್ ಕನ್ನಡದಲ್ಲಿ ಮಾಡಿದ್ರು. ಈಗ ಸದ್ಯ ಜಿ ವಾಹಿನಿಯಲ್ಲಿ ಕನ್ನಡ ಧಾರಾವಾಹಿಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಕಲರ್ಸ್ ಇಂದ ಈಗ ಝಿಗೆ ಹೋಗಿದ್ದಾರೆ. ಈಗ ಝಿ ಇಂದ ಕಲರ್ಸ್ಗೆ ಇಲ್ಲಿ ತಗೊಳ್ಬಹುದು ಗಗನ ಅವ್ರನ್ನ ಅಂತ ಅಂದ್ಬಿಟ್ಟು ಮಾತುಕತೆಗಳು ನಡೀತಿದೆ. ನೋಡ್ಬೇಕಾಗುತ್ತೆ, ಇಬ್ರಿಗೂ ಇಲ್ಲಿ ಚಾನ್ಸ್ ಸಿಕ್ಕರು ಕೂಡ ಸಿಗ್ಬೋದು. ಸೊ ವೀಕ್ಷಕರೇ, ನಿಮ್ ಪ್ರಕಾರ ಇಲ್ಲಿ 90% ಅಷ್ಟು ಈ ಒಂದು ನಾನು ಏನ್ ಹೇಳಿದೆ ಲಿಸ್ಟ್, ಆ ಲಿಸ್ಟ್ ಅಲ್ಲಿ ಈ ಒಂದು ಸ್ಪರ್ಧಿಗಳು ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ನಿಮ್ ಪ್ರಕಾರ ಈ ಲಿಸ್ಟ್ ಅಲ್ಲಿ ಯಾರು ಬಂದ್ರೆ ಇಲ್ಲಿ ಚೆನ್ನಾಗಿರುತ್ತೆ? ನಿಮ್ ಸಪೋರ್ಟ್ ಯಾರಿಗಿದೆ? ನೀವು ಯಾರನ್ನ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ನೋಡ್ಬೇಕು ಅಂತ ಕಾತುರದಿಂದ ಕಾಯ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.